ಹಲೋ ಹಾಯ್ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಸಮಸ್ತ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋ ಬಹಳಷ್ಟು ಮಹತ್ವದ ವಿಡಿಯೋ ಆಗಿರುತ್ತೆ. ಯಾರಿಗಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಮಸ್ತ ನೌಕರರ ಬಳಗಕ್ಕೆ ಮತ್ತು ನಿವೃತ್ತರ ಬಳಗಕ್ಕೆ ಒಂದು ಬಂಪರ್ ನ್ಯೂಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. 7ನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿದ್ದ ಎಲ್ಲರಿಗೂ ಸಂತಸದ ಸಿಹಿ ಸುದ್ದಿ ನಾನು ಇವತ್ತಿನ ವಿಡಿಯೋ ಮುಖಾಂತರ ನಿಮಗೆ ನೀಡ್ತಾ ಇದ್ದೇನೆ ವೀಕ್ಷಕರೇ. ಸರ್ಕಾರಿ ನೌಕರರಿಗೆ ಬಂಪರ್ ಮಾಹಿತಿನಿದೆ. 7th ಪೇ ಕಮಿಷನ್ ಅಪ್ಡೇಟ್ ಹೊಸದಾಗಿ ಅಪ್ಡೇಟ್ ಇರುತ್ತೆ ವೀಕ್ಷಕರೇ, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. 7ನೇ ವೇತನ ಆಯೋಗ ತ್ವರಿತಗತಿಯಲ್ಲಿ ಜಾರಿಗೊಳಿಸಲು ಸೂಚನೆ ನೀಡಲಾಗಿದೆ. ನಮ್ಮ ನೂತನ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಭಾಗ್ಯಗಳ ಸರ್ಕಾರ 7ನೇ ವೇತನ ಆಯೋಗ ಅತಿ ಶೀಘ್ರದಲ್ಲಿ ನಮ್ಮ ಕರುನಾಡಿನಲ್ಲಿ ಅನುಷ್ಠಾನಕ್ಕೆಗೊಳಿಸಲು ಸೂಚನೆ ನೀಡಲಾಗಿದೆ ವೀಕ್ಷಕರೇ. ಆತ್ಮೀಯರೇ, ಇವತ್ತಿನ ಮಾಹಿತಿ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಬಹಳಷ್ಟು ಮುಖ್ಯವಾದ ಮಾಹಿತಿ ಆಗಿರುತ್ತೆ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಹೊಸ ಅಪ್ಡೇಟ್ಗಳು ನಿಮ್ಗೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು. ಇಷ್ಟು ಹೇಳ್ತಾ ವೀಕ್ಷಕರೇ, ವಿಡಿಯೋ ನೋಡಿದ ನಂತರ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು. ವಿಡಿಯೋ ನೋಡಿದ ನಂತರ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಇದೆ, ಅಲ್ಲಿ ಕೂಡ ನೀವು ಬರೆಯಬಹುದು ಅಂತ ಹೇಳ್ತಾ, ಆದ್ರೆ ದಯವಿಟ್ಟು ಯಾರು ಸ್ಲ್ಯಾಂಗ್ ಅಥವಾ ಕೆಟ್ಟ ಭಾಷೆಯನ್ನು ಬಳಕೆ ಮಾಡಬಾರದು ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ ವೀಕ್ಷಕರೇ, 7ನೇ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ಅನುಷ್ಠಾನಕ್ಕೆ ಬಂದ ತಕ್ಷಣ ನಮ್ಮ ನೌಕರರಿಗೆ ಸಿಗುವಂತ ವೇತನ ಎಷ್ಟಾಗಲಿದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಮಗ್ರವಾಗಿ ಮಾಹಿತಿ ನೀಡ್ತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಬಹಳಷ್ಟು ಮುಖ್ಯವಾದ ಮಾಹಿತಿ ನೀಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ನಮ್ಮ ಕರುನಾಡಿನಲ್ಲಿ 7ನೇ ವೇತನ ಆಯೋಗ ಜಾರಿಯಾಗುವುದು ಶತಸಿದ್ಧ. ಹಾಗಾದ್ರೆ ಇವತ್ತಿನ ವೇತನದ ಮಾಹಿತಿ ನಿಮಗಾಗಿ ಎಷ್ಟಾಗುತ್ತೆ ನೋಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ವೇತನ ಶ್ರೇಣಿ 6ರಲ್ಲಿ ಬರುವಂತ ನಮ್ಮ ಸಮಸ್ತ ಕರುನಾಡ ನೌಕರರಿಗೆ 7th ಪೇ ಕಮಿಷನ್ 2024 ಆಲ್ರೆಡಿ ನಮ್ಮ ಕರುನಾಡ ಸರ್ಕಾರದಿಂದ ನಮಗೆ ಒಂದು ಸಿಕ್ಕಿರುವಂತಹ ಒಂದು ಗ್ರೀನ್ ಸಿಗ್ನಲ್. ಅದು ಅತಿ ಶೀಘ್ರದಲ್ಲೇ 7th ಪೇ ಕಮಿಷನ್ ಜಾರಿಯಾಗುತ್ತೆ. ಹಾಗಾದ್ರೆ ಕರ್ನಾಟಕ ಸರ್ಕಾರದ ನಮ್ಮ ನೌಕರರಿಗೆ ಪೇ ಸ್ಕೇಲ್ 6 ನಲ್ಲಿ ಬರುವಂತ ನೌಕರರಿಗೆ ವೇತನ ಎಷ್ಟಾಗಲಿದೆ ಅನ್ನೋದು ಒಂದು ಲೆಕ್ಕಾಚಾರದ ಮಾಹಿತಿ ನಮಗೆ ಅಪ್ಡೇಟ್ ಸಿಕ್ಕಿರುತ್ತೆ ವೀಕ್ಷಕರೇ. ಈ ಟೇಬಲ್ ಮುಖಾಂತರ ನಾನು ನಿಮಗೆ ಮಾಹಿತಿಯನ್ನು ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀನಿ. 5ನೇ ವೇತನ ಆಯೋಗದಲ್ಲಿ 19,000 ರೂಪಾಯಿ, 19,500 ರೂಪಾಯಿ, 20,000 ರೂಪಾಯಿ ಮತ್ತು 20,500 ರೂಪಾಯಿ ಈ ಮೂಲ ವೇತನಗಳು 6ನೇ ವೇತನ ಆಯೋಗದಲ್ಲಿ 36,000 ರೂಪಾಯಿಗೆ ಬದಲಾವಣೆ ಆಗಿರುತ್ತೆ. ಅತಿ ದೊಡ್ಡ ಬದಲಾವಣೆ ವೀಕ್ಷಕರೇ ಇದು 5ರಿಂದ 6ನೇ ವೇತನ ಆಯೋಗದಲ್ಲಿ. ಇದು ಕೂಡ ನಮ್ಮ ಸಿದ್ದರಾಮಯ್ಯನವರು ಜಾರಿಗೆ ತಂದಿದ್ದು. ಈಗ 6ರಿಂದ 7ನೇ ವೇತನ ಆಯೋಗಕ್ಕೆ ನಾವು ಕಾಲಿಟ್ಟರೆ ಸಿದ್ದರಾಮಯ್ಯನವರು ಸತತವಾಗಿ 2 ವೇತನ ಆಯೋಗ ಮಂಡಿಸಿದ ಖ್ಯಾತಿಗೆ ಪಾತ್ರರಾಗುವುದು ನಮ್ಮ ಕರುನಾಡ ಜನತೆಗೆ ಒಂದು ಹೆಮ್ಮೆಯ ಸಂಗತಿಯಾಗಿರುತ್ತೆ. 6ನೇ ವೇತನ ಆಯೋಗದಲ್ಲಿ 36,000 ರೂಪಾಯಿ ಇದ್ದಿದ್ದು ಅದಕ್ಕೆ ತುಟ್ಟಿ ಭತ್ಯೆ ಆಗಿ 38.75ಗೆ 13,950 ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇದೆ. ತುಟ್ಟಿ ಭತ್ಯೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. 24.50% ಇಂದ 27.25ಗೆ, ಆಮೇಲೆ 31, 35, ಈಗ 38.75ಗೆ, ಅಂದ್ರೆ ನವೆಂಬರ್ ತಿಂಗಳಲ್ಲಿ 3.75% ಅಷ್ಟು ಹೆಚ್ಚಳ ಸರ್ಕಾರ ಮಾಡಿದೆ. ಹಾಗಾದ್ರೆ ವೀಕ್ಷಕರೇ, 6ನೇ ವೇತನ ಆಯೋಗದ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯನ್ನು ಆಧಾರದಲ್ಲಿ ಇಟ್ಕೊಂಡು ಸೂತ್ರದೊಂದಿಗೆ ವಿಲನಗೊಳಿಸಿ ಮಿಲನ ಮಾಡಿದಾಗ ಒಂದು ಪ್ರೆಡಿಕ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 48,600 ರೂಪಾಯಿ. 7ನೇ ವೇತನ ಆಯೋಗ ಅತಿ ಶೀಘ್ರದಲ್ಲಿ ನಮ್ಮ ಕರುನಾಡಿನಲ್ಲಿ ಜಾರಿಯಾಗತ್ತೆ. ಹಾಗಾದ್ರೆ ಇವರಿಗೆ 48,600 ರೂಪಾಯಿ ನ್ಯೂ ಬೇಸಿಕ್ ಆಗಿ ಸಿಗುವ ಎಲ್ಲಾ ಸಾಧ್ಯತೆಗಳು ಇದೆ. ಇದೊಂದು ಪ್ರಿ ಅಸಂಪ್ಷನ್ ಡೇಟಾ ಆಗಿರುತ್ತೆ ವೀಕ್ಷಕರೇ. ಇದಕ್ಕೆ ಸ್ಯಾಲರಿ ನೋಡೋದಾದ್ರೆ 64,935 ರೂಪಾಯಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತಾನೆ ನಮಗೆ ಮಾಹಿತಿ ಸಿಕ್ಕಿರುತ್ತೆ. ಹಾಗಾದ್ರೆ ವೀಕ್ಷಕರೇ, 20,500ದಿಂದ ಮುಂದಿನ ಒಂದು ಮೂಲ ವೇತನ 21,000 ರೂಪಾಯಿ. ಇದು 36,950ಕ್ಕೆ ಪರಿವರ್ತನೆ ಆಗಿರುತ್ತೆ.
36,950 ಸದ್ಯದ ಒಂದು ಮೂಲ ವೇತನಕ್ಕೆ 14,318 ಡಿಯರ್ನೆಸ್ ಅಲವೆನ್ಸ್ ಸಿಗ್ತಾ ಇದೆ. ಹಾಗಾದ್ರೆ ಇವೆಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಾಗ ಒಂದು ಪ್ರಿಡಿಕ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ ಕರುನಾಡಿನಲ್ಲಿ ಅತಿ ಶೀಘ್ರದಲ್ಲಿ ಅನುಷ್ಠಾನಕ್ಕೆ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದರೆ 49,883 ಒಂದು ನ್ಯೂ ಬೇಸಿಕ್ ಆಗಿ ಸಿಗಬಹುದೆಂದು ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ ವೀಕ್ಷಕರೇ. ಈ ಮೂಲ ವೇತನಕ್ಕೆ ಒಂದು ಸ್ಯಾಲರಿ ನೋಡೋದಾದ್ರೆ 66,649 ಪ್ಲಸ್ ಆರ್ ಮೈನಸ್ ಹೆಚ್ಚು ಕಡಿಮೆ ಆಗಬಹುದು ವೀಕ್ಷಕರೇ. ಅದು ಅಲ್ಪ ಸ್ವಲ್ಪ ಅಷ್ಟೇ, ಏನು 1% ಆರ್ 1 or 2% ಅಷ್ಟೇ ವೇರಿಯೇಷನ್ ಆಗುವ ಸಾಧ್ಯತೆ ಇದೆ. ಅದರ್ವೈಸ್ ಡೇಟಾ ರಿಮೈನ್ಸ್ ಆಸ್ ಇಟ್ ಇಸ್. 21,600ರಿಂದ 37,900ಕ್ಕೆ ಬದಲಾದಲ್ಲಿ ಈ ಬದಲಾವಣೆ ಆದಂತ ಒಂದು ಮೂಲ ವೇತನಕ್ಕೆ 14,686 ಒಂದು ಡಿಯರ್ನೆಸ್ ಅಲವೆನ್ಸ್ 38.75ಗೆ ಸಿಗ್ತಾ ಇದೆ. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ 37,900 ಹೋಗಿ ಎಷ್ಟು ಮೊತ್ತವಾಗಿ ಸಿಗಲಿದೆ ಎಂಬ ಒಂದು ಕುತೂಹಲಕಾರಿ ಪ್ರಶ್ನೆಗೆ 51,165 ಒಂದು ನ್ಯೂ ಬೇಸಿಕ್ ಆಗಿ ಸಿಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂತಹ ಬೇಸಿಕ್ ಸ್ಯಾಲರಿ ಒಂದು ಹೊಸ ಮೂಲ ವೇತನದ ಲೆಕ್ಕಾಚಾರದ ಅಂಕಿಅಂಶಗಳನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ, ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಫಿಕ್ಸ್ ಮಾಡಿ ನಿಮಗೆ ನೀಡುವ ಸಾಧ್ಯತೆ ಇರುತ್ತೆ. ಇದು ನಿಮ್ಮ ಗಮನದಲ್ಲಿ ಇರಲಿ ವೀಕ್ಷಕರೇ. ನಿಮ್ಮ ಸರದಿ ಬಂದಲ್ಲಿ ದಯವಿಟ್ಟು ನಿಮ್ಮ ಮೂಲ ವೇತನ ಬಂದಲ್ಲಿ ಪಾಸ್ ಮಾಡ್ಕೊಳ್ಳಿ, ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ನಮ್ಮ ನೌಕರರಿಗೆ ಆಗ್ತಾ ಇರುವಂತಹ ಬದಲಾವಣೆಯ ಪ್ಯಾಟರ್ನ್ ನಲ್ಲಿ ನಮ್ಮ ನಿವೃತ್ತರಿಗೂ ಪಿಂಚಣಿದಾರರಿಗೂ ಕೂಡ ಬದಲಾವಣೆ ಆಗುವ ಸಾಧ್ಯತೆಗಳು ಕೂಡ ಅಷ್ಟೇ ಸಾಧ್ಯತೆ ಇದೆ. ಹಾಗಾದ್ರೆ ವೀಕ್ಷಕರೇ, ಇಲ್ಲಿ 37,900ರಿಂದ 51,165 ಪರಿವರ್ತನೆ ಆದಲ್ಲಿ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಸಿಗುವಂತಹ ಒಂದು ಸ್ಯಾಲರಿ ನೋಡೋದಾದ್ರೆ 68,362 ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮ್ಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ನಮ್ಮ ಕರುನಾಡಿನಲ್ಲಿ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ರಿಲೀಸ್ ಮಾಡುವ ಡೇಟಾ ಅಂಕಿಅಂಶಗಳನ್ನು ನೀವು ಅಂತಿಮತ ಭಾವಿಸಲೇಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದ್ರೂ ವ್ಯತ್ಯಾಸ ಆದರೆ ಅದು ಸರ್ಕಾರ ನಿರ್ಧಾರ ಅಥವಾ ನಿಗದಿಪಡಿಸುವಂತಹ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ಚೂರು ವ್ಯತ್ಯಾಸ ಆದ್ರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಡೇಟಾ ರಿಮೈನ್ಸ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು. ಇಷ್ಟ ಹೇಳ್ತಾ ವೀಕ್ಷಕರೇ, ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದು ಟಕ್ ಅಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಒಂದು ಮೂಲ ವೇತನ 22,700 39,800ಕ್ಕೆ ಬದಲಾದಲ್ಲಿ ಈ ಬದಲಾವಣೆಗೆ 15,423 ಡಿಎ ಸಿಗ್ತಾ ಇದೆ. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ 53,730 ನ್ಯೂ ಬೇಸಿಕ್ ಆದ್ರೆ ಇದಕ್ಕೆ ಸ್ಯಾಲರಿ 71,789 ಆಗಿ ಸಿಗುವ ಸಾಧ್ಯತೆ ಇದೆ. 22,800 5ನೇ ಆಯೋಗದ ಮೂಲ ವೇತನ 40,900ಕ್ಕೆ ಪರಿವರ್ತನೆ ಆದಲ್ಲಿ 15,849 ತುಟ್ಟಿ ಭತ್ಯೆ ಸಿಗ್ತಾ ಇದೆ. 55,715 ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ ವೇತನ ನಮ್ಮ ನೌಕರರ ಖಾತೆಗೆ, ಅವರ SB ಅಕೌಂಟ್ಗೆ ಪಟ್ಟನೆ ಬೀಳುವಂತಹ ಒಂದು ಮೊತ್ತ 73,773 ಆಗಿ ಬದಲಾವಣೆ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. 23,400ರಿಂದ 42,000ಕ್ಕೆ ಬದಲಾವಣೆ ಆದಲ್ಲಿ 16,275 ಡಿಯರ್ನೆಸ್ ಅಲವೆನ್ಸ್ 42,000 ಸಿಗ್ತಾ ಇದೆ. ಹಾಗಾದ್ರೆ ನ್ಯೂ ಬೇಸಿಕ್ ಎಷ್ಟಾಗಲಿದೆ? 56,700. ಅದೇ ರೀತಿ ಅದಕ್ಕೆ ಸ್ಯಾಲರಿ ನೋಡೋದಾದ್ರೆ 75,758 ಆಗುವ ದಟ್ಟ ಲಕ್ಷಣಗಳು ಇಲ್ಲಿ ನಮಗೆ ಮಾಹಿತಿ ಸಿಗ್ತಾ ಇದೆ ವೀಕ್ಷಕರೇ. 24,000 43,100 ಬದಲಾವಣೆ ಆದಲ್ಲಿ 5ರಿಂದ 6ನೇ ವೇತನ ಆಯೋಗದ ಕೇವಲ ಮೂಲ ವೇತನದಲ್ಲಿ ಬದಲಾವಣೆ ಆದಲ್ಲಿ 16,701 ಡಿಯರ್ನೆಸ್ ಅಲವೆನ್ಸ್ ಸಿಗ್ತಾ ಇದೆ, ತುಟ್ಟಿ ಭತ್ಯೆ. ಹಾಗಾದ್ರೆ ಮೂಲ ವೇತನ ತುಟ್ಟಿ ಭತ್ಯೆಯನ್ನು ಆಧಾರದಲ್ಲಿ ಇಟ್ಕೊಂಡು ಒಂದು ಗಣನೆಗೆ ತೆಗೆದುಕೊಂಡಾಗ ಒಂದು ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಪ್ರಶ್ನೆಗೆ 58,185 ಈ ಬದಲಾವಣೆಯಾದ ಒಂದು ಮೂಲ ವೇತನಕ್ಕೆ ಸ್ಯಾಲರಿ ನೋಡೋದಾದ್ರೆ 77,742 ಆಗಿ ಪರಿವರ್ತನೆ ಆಗುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಕೊನೆಯದಾಗಿ ವೇತನ ಶ್ರೇಣಿ 6ರಲ್ಲಿ ಬರುವಂತಹ ಕೊನೆಯ ಡೇಟಾ, ಇವತ್ತಿನ ವಿಡಿಯೋ ಕೊನೆಯ ಡೇಟಾ 5ನೇ ವೇತನ ಆಯೋಗದ ಮೂಲ ವೇತನ 24,600 44,700 ಬದಲಾವಣೆ ಆದಲ್ಲಿ 17,128 ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಹಾಗಾದ್ರೆ ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಪ್ರಶ್ನೆಗೆ 59,670 ಅದಕ್ಕೆ ಸ್ಯಾಲರಿ ನೋಡೋದಾದ್ರೆ 79,726 ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡಿದಂತ ಮಾಹಿತಿ ನಿಮ್ಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ.
ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ನಲ್ಲಿ ಶೇರ್ ಮಾಡಿ ನನ್ನ ಈ ಪ್ರಯತ್ನಕ್ಕೆ ನೀವು ಸಪೋರ್ಟ್ ನೀಡ್ತೀರಾ ಎಂಬ ಒಂದು ಆಶಾಭಾವನೆಯೊಂದಿಗೆ ನಾನು ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಕರ್ನಾಟಕ ಸರ್ಕಾರದಲ್ಲಿ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ರಿಲೀಸ್ ಮಾಡುವ ಡೇಟಾ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ನಿಮಗೆ ಮುಂಬರುವ ದಿನದಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಉಪಯುಕ್ತಕಾರಿ ಮಾಹಿತಿಯಾಗಲಿದೆ. ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ತಕ್ಷಣ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನೀಡ್ತಾ ಇರುವಂತಹ ಡೇಟಾ ಎಷ್ಟು ನಿಖರತೆ, ನೈಜತೆ, ಸ್ಪಷ್ಟತೆ, ಪ್ರಖರತೆಯಿಂದ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ತಿಳ್ಕೋಬಹುದು. ಇಷ್ಟ ಹೇಳ್ತಾ ವೀಕ್ಷಕರೇ, ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.